ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 9ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಫಾದರ್, ನಿಮ್ಮ ಒಂದು ತಂದೆ ಯಾವ ಥರ ಇರ್ತಾರೆ, ತಂದೆ ನಿಮ್ಮ ಜೊತೆ ಯಾವ ಥರ ಇರ್ತಾರೆ, ಯಾವ ಜೊತೆ ಸೋಷಿಯಲಲ್ಲಿ ಇರ್ತಾರಂತ ತಿಳ್ಕೊಳ್ಳೋಣ. 9ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ತಂದೆ, ಉದಾಹರಣೆಗೆ ಮನೆ ಯಾವುದೇ ಆಗಿರ್ಬೋದು. ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ತಿಳ್ಕೊಂಡು, ಇದು ಲಗ್ನ ಅಂತ ಹೇಳಿದ್ರೆ 1ನೇ ಮನೆ. ಇಲ್ಲಿ 1ರಿಂದ 9ನೇ ಮನೆ, 1 2 3 4 5 6 7 8 9, ಇದು 9ನೇ ಮನೆ ಆಗುತ್ತೆ. ಇಲ್ಲೇನಾದರೂ ರವಿಗ್ರಹ ಇದ್ದರೆ ನಿಮ್ಮ ತಂದೆಗೆ ಸರ್ಕಾರಿ ನೌಕರಿ ಇರ್ಬೋದು, ಸರ್ಕಾರಿ ಪ್ರಭಾವಿತ ವ್ಯಕ್ತಿ ಆಗಿರ್ಬೋದು ನಿಮ್ಮ ತಂದೆ. ಮತ್ತು ರಾಜಕೀಯ ಪ್ರಾಬಲ್ಯ ಇರ್ತದವರಿಗೆ, ರಾಜಕೀಯ ಪ್ರಾಬಲ್ಯ ತುಂಬ ಇರ್ತದೆ. ಮತ್ತು ಮೆಡಿಕಲ್ ಸ್ಟೋರಲ್ಲಿ ಕೂಡ ಲಿಂಕ್ ಇರ್ಬೋದು, ಔಷಧಿಯ ಅಂಗಡಿಗಳ ಬಗ್ಗೆ ಕೂಡ ಲಿಂಕ್ ಇರ್ಬೋದು. ಇಲ್ಲಿ ಏನಾದರೂ ಸೂರ್ಯ ಇದ್ದರೆ. ನಂತರ ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, 9ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ನಿಮ್ಮ ತಂದೆ ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ, ಸಾಫ್ಟ್ ಕೇರಿಂಗ್ ನೇಚರ್ ಹೊಂದಿರ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಇಲ್ಲಿ ಚಂದ್ರ ಇದ್ದರೆ ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ, ಕೇರಿಂಗ್ ನೇಚರ್ ಹೊಂದಿರ್ತಾರೆ, ಸಪೋರ್ಟ್ ಆಗಿರ್ತಾರೆ. ಇಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ, 9ನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ನಿಮ್ಮ ತಂದೆ ತುಂಬ ಅಗ್ರೆಸಿವ್ ಆಗಿರ್ತಾರೆ, ತುಂಬ ಒಂದು ಪ್ರಾಕ್ಟಿಕಲ್ ಮೈಂಡೆಡ್, ತುಂಬ ಎನರ್ಜೆಟಿಕ್ಕು, ಆಕ್ರಮಣಕಾರಿ, ಸಾಲ ಕೂಡ ಆಗ್ಬೋದು, ಸಾಲ ಕೂಡ ಇರುವಂಥ ಸಾಧ್ಯತೆ ಇರ್ತದೆ. ಇಲ್ಲೇನಾದರೂ ಮಂಗಳ ಇದ್ದರೆ ನಿಮ್ಮ ತಂದೆ ತುಂಬ ಆಕ್ರಮಣಕಾರಿ, ತುಂಬ ಕೋಪಿಷ್ಠರಾಗಿರ್ತಾರೆ. ನಂತರ ಇದೇನಾದರೂ 9ನೇ ಮನೆ ಆಗಿದ್ದು ಇಲ್ಲೇನಾದರೂ ಬುಧ ಗ್ರಹ ಇದ್ದರೆ ತುಂಬ ಟೆಕ್ನಿಕಲ್ ಆಗಿರ್ತಾರೆ. ನಿಮ್ಮ ಒಂದು ತಂದೆ ತುಂಬ ಟೇಕ್ ಕೇರ್ ಮಾಡ್ತಾರೆ, ತುಂಬ ಕೇರಿಂಗ್ ಮಾಡ್ಬೋದು, ಅನಗತ್ಯ ಸಲಹೆ ಕೊಡ್ತಾರೆ. ಬುಧ ಇದ್ದರೆ ಅಗತ್ಯ ಇರಿದಿರೋಂಥ ತಮಾಷೆ ಸ್ವಭಾವ ಆಗಿರ್ತಾರೆ, ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ನಿಮಗೆ. ಇಲ್ಲೇನಾದರೂ ಬುಧ ಇದ್ದರೆ. ನಂತರ ಇಲ್ಲೇನಾದರೂ ಗುರು ಇದ್ದರೆ, 9ನೇ ಮನೆ ಇದಾಗಿದೆ ಏನಾದರೂ ಇಲ್ಲ, ಇಲ್ಲೇನಾದರೂ ಗುರು ಗ್ರಹ ಇದ್ದರೆ ನಿಮ್ಮ ತಂದೆ ತುಂಬ ಲಕ್ಕಿಯಾಗಿರ್ತಾರೆ, ತುಂಬ ಒಂದು ಧಾರ್ಮಿಕ ಒಂದು ಸ್ವಭಾವ ಹೊಂದಿರ್ತಾರೆ, ತುಂಬ ನಾಲೆಜ್ ಇರ್ತದೆ ಇವರಿಗೆ. 9ನೇ ಮನೆಯಲ್ಲಿ ಗುರು ಇದ್ದರೆ ತುಂಬ ಲಕ್ಕಿ ಇರ್ತಾರೆ. ಇಲ್ಲೇನಾದರೂ 9ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ ನಿಮ್ಮ ತಂದೆ. ಕಲಾತ್ಮಕ ವ್ಯಕ್ತಿ ಆಗಿರ್ಬೋದು, ಕಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಆಗಿರ್ಬೋದು, ತುಂಬ ಮೃದು ಸ್ವಭಾವ ಇರ್ತದೆ. ಇಲ್ಲೇನಾದರೂ ಶನಿ ಗ್ರಹ ಇದ್ದರೆ ನಿಮ್ಮ ತಂದೆ ತುಂಬ ಕಟ್ಟುನಿಟ್ಟಾದ ಸ್ವಭಾವ ಹೊಂದಿರ್ತಾರೆ, ತುಂಬ ಒಂದು ಕಟ್ಟುನಿಟ್ಟಾದ ಸ್ವಭಾವ ಹೊಂದಿರ್ತಾರೆ, ತುಂಬ ಹಾರ್ಡ್ ವರ್ಕರ್ ಆಗಿರ್ತಾರೆ ನಿಮ್ಮ ತಂದೆ. 9ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ತಂದೆ ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡಿರ್ತಾರೆ, ತುಂಬ ಒಂದು ಕೆಲಸದ ಬಗ್ಗೆ ಜಾಸ್ತಿ ಒಲವಿರ್ತದೆ ನಿಮ್ಮ ತಂದೆಗೆ, ಶನಿ ಇದ್ದರೆ. ನಂತರ ಇಲ್ಲೇನಾದರೂ 9ನೇ ಮನೆ ಇದಾಗಿ ಇಲ್ಲೇನಾದರೂ ರಾಹು ಇದ್ದರೆ ನಿಮ್ಮ ತಂದೆ ಸ್ವಲ್ಪ ಕುಟಿಲ ಬುದ್ಧಿ ಹೊಂದಿರ್ತಾರೆ, ತುಂಬ ಒಂದು